ಆಯ್ಕೆ ಪ್ರಶ್ನೆಗಳಿವೆ. 8 ಆಯ್ಕೆ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ವೃತ್ತದ ಪರಿಧಿಯ ಮೇಲಿಂದ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ಸ್ಪರ್ಶಕವು ಸಮನಾಗಿರುತ್ತವೆ. 1. ಎರಡನೇ ಪ್ರಶ್ನೆ, ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದ ಮಸ ಮತ್ತು ಲಸ ಸರಿಯಾದ ಸಂಬಂಧ ಕಂಡುಹಿಡಿಯಿರಿ ಅಂತಿದ್ದಾರೆ. ಆಪ್ಷನ್ ಬಿ, ಮಸ ಇಂಟು ಲಸ ಎ ಇಂಟು ಬಿ. ಮೂರನೇ ಪ್ರಶ್ನೆ, a1x ಪ್ಲಸ್ b1y ಪ್ಲಸ್ c1 ಮತ್ತು a2x ಪ್ಲಸ್ b2y ಪ್ಲಸ್ c2 0 ರೇಖಾತ್ಮಕ ಸಮೀಕರಣಗಳಲ್ಲಿ a1 ಡಿವೈಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡ್ ಬೈ b2 ಆದಾಗ ಸಮೀಕರಣವು ಹೊಂದಿರುವ ಪರಿಹಾರಗಳ ಸಂಖ್ಯೆ. ಆಪ್ಷನ್ ಬಿ. ನಾಲ್ಕನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ n ಪದವು 3n-1 ಆದಾಗ ಅದರ 8ನೇ ಪದ. ಆಪ್ಷನ್ ಸಿ. ಐದನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು x3-1 ಬಹುಪದಕ್ಕೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ಆಪ್ಷನ್ ಎ. ಆರನೇ ಪ್ರಶ್ನೆ, ಒಂದು ನೇರ ವೃತ್ತದ ಪರ 1540 ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದಾಗ ಪಾದದ ವಿಸ್ತೀರ್ಣ. ಏಳನೇ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳ ಸರಾಸರಿ ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ. ಆಪ್ಷನ್ ಎ ಅಂತ ಬರೀಬೇಕು. ಎಂಟನೇ ಪ್ರಶ್ನೆ ಉತ್ತರ ಆಪ್ಷನ್ ಡಿ. ಇಲ್ಲಿ 9 ಪ್ರಶ್ನೆ ಕೇಳಿದ್ದಾರೆ. 1 ಅಂಕದ 8 ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ಸಮಾಂತರ ಶ್ರೇಣಿ ಇರುವಂತ ಕೇಳುವಂತ ಒಂದು ಸೂತ್ರ ಆಗಿದೆ. 10ನೇ ಪ್ರಶ್ನೆ x1 y1 ನಿರ್ದೇಶಾಂಕ ಗಣಿತದಿಂದ ಕೇಳುವಂತ ಪ್ರಶ್ನೆ, ಸೂತ್ರ ಬರೀಬೇಕು. 11ನೇ ಪ್ರಶ್ನೆ x ಪ್ಲಸ್ y ಮೈನಸ್ 4 2x ಪ್ಲಸ್ by ರೇಖಾತ್ಮಕ ಸಮೀಕರಣಗಳ ಪರಿಹಾರ ಹೊಂದಿಲ್ಲದಿದ್ದರೆ ಬಿ ಬೆಲೆಯನ್ನು ಕಂಡಿರಿ ಅಂತಂದಾರ. 12ನೇ ಪ್ರಶ್ನೆ 24 ಸೆಂಟಿಮೀಟರ್ 34 ಮೀಟರ್ ಉದ್ದ ಇರುವ ಹಳೆಯಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡಿರಿ ಅಂತಂದಾರ. 13ನೇ ಪ್ರಶ್ನೆ, ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತಂದಾರ. ಈಕ್ವಲ್ ಟು 4πr². 14ನೇ ಪ್ರಶ್ನೆ x² ಪ್ಲಸ್ 7x ಪ್ಲಸ್ ಕೆ ಬಹುಪದೋಕ್ತಿಯ ಶೂನ್ಯತೆಯ 2 ಆದರೆ ಕೆ ಬೆಲೆ ಕಂಡುಹಿಡಿರಿ ಅಂತಂದಾರ. ಅದನ್ನ ಕಂಡುಹಿಡಿಬೇಕು. 15ನೇ ಪ್ರಶ್ನೆ ಒಂದು ಶೋಧಕದ ಬೆಲೆಯನ್ನು ಕಂಡುಹಿಡಿರಿ ಅಂತಂದಾರ. ಅದನ್ನ ಕಂಡುಹಿಡಬೇಕು. 16ನೇ ಪ್ರಶ್ನೆ, ವೃತ್ತದ ಕೇಂದ್ರ ಸಿ ಎ ಮತ್ತು ಬಿ ವೃತ್ತದ ಸ್ಪರ್ಶಕಗಳಿವೆ. ಎ ಬಿ ಮತ್ತು ಎ ಸಿ ಆದಾಗ ಒ ಎ ಬಿ ಅಳತೆ ಕಂಡುಹಿಡಿರಿ ಅಂತಂದಾರ. ಅದನ್ನ ನೀವು ಕಂಡುಹಿಡಿಬೇಕು. 2 ಅಂಕದ 8 ಪ್ರಶ್ನೆಗಳಿವೆ. ಇದು ಸಮಾಂತರ ಶ್ರೇಣಿ ಅಂತ ಕೇಳಿರುವಂತ ಪ್ರಶ್ನೆ. 18ನೇ ಪ್ರಶ್ನೆ, ರೇಖಾತ್ಮಕ ಸಮೀಕರಣ ವರ್ಜಿಸುವ ವಿಧಾನದಂತ ಕೇಳಿರುವಂತ ಪ್ರಶ್ನೆ. 19ನೇ ಪ್ರಶ್ನೆ, ಕಾಸೆ ಮತ್ತು ಸೈನ್ಯ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು ನೀವು. ಇದು ಸಂಭವನೀಯತೆ ಪಾಠದಿಂದ ಕೇಳಿರುವಂತ ಪ್ರಶ್ನೆ. ದೂರ ಸೂತ್ರ ಉಪಯೋಗಿಸಿ ನಿರ್ದೇಶಾಂಕ ಗಣಿತ ಪಾಠದಿಂದ ಕೇಳಿರುವಂತ ಪ್ರಶ್ನೆ. 22ನೇ ಪ್ರಶ್ನೆ, ಒಂದು ನಾಣ್ಯವನ್ನು 2 ಬಾರಿ ಎಸೆದಾಗ ಸಂಭವನೀಯತೆ ಕೇಳಿರುವಂತ ಪ್ರಶ್ನೆ ಇದು. 23ನೇ ಪ್ರಶ್ನೆ, ವರ್ಗ ಸಮೀಕರಣದ ಅಪವರ್ತಿಸುವ ವಿಧಾನದಿಂದ ಕೇಳಿರುವಂತ ಪ್ರಶ್ನೆ ಇದು. 2x kx ಪ್ಲಸ್ 3 ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ. ಕೆ ನ ಬೆಲೆಯನ್ನು ಕಂಡುಹಿಡಿರಿ ಅಂತಂದಾರ. ಕೆ ಬೆಲೆಯನ್ನು ಕಂಡುಹಿಡಿಬೇಕು. ತ್ರಿಭುಜ ಎಬಿಸಿಯಲ್ಲಿ ಡಿ ಸಮರೂಪ ಬಿಸಿ ಆದಾಗ ಎ ಡಿ ಮತ್ತು ಡಿ ಬಿ ಅನುಪಾತವನ್ನು ನೀವು ಕಂಡುಹಿಡಿಬೇಕು. 9 ಪ್ರಶ್ನೆಗಳಿವೆ. 3 ಅಂಕದ 9 ಪ್ರಶ್ನೆಗಳು. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದಾರ. ಅದನ್ನ ನೀವು ಸಾಧನೆ ಮಾಡಬೇಕು. 26ನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯಿಂದ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿದೆ. ಅದನ್ನ ತಾಳೆ ಮಾಡಬೇಕು. 27ನೇ ಪ್ರಶ್ನೆ ಬಹುಲಕವನ್ನು ಕಂಡುಹಿಡಿಬೇಕು ನೀವು ಆ ಕೊಟ್ಟಿರೋ ಕೋಷ್ಟಕದಲ್ಲಿ. ಇದು ಆವೃತ್ತಿಯನ್ನು ಕಂಡುಹಿಡಿರುವಂತ ಪ್ರಶ್ನೆ. 28ನೇ ಪ್ರಶ್ನೆ ತ್ರಿಕೋನಮಿತಿ ಪಾಠದಿಂದಿರುವಂತ ಕೇಳಿರುವಂತ ಪ್ರಶ್ನೆ ಇದು. ಅದರ ಬದಲಿಗೆ 1/sec a - 1 ಪ್ಲಸ್ 1/sec a ಪ್ಲಸ್ 1 ಈಕ್ವಲ್ ಟು 2 cosec a ಡಾಟ್ cot a ಎಂದು ಸಾಧಿಸಿ ಅಂತ ಕೇಳಿದಾರ. ಅದನ್ನ ನೀವು ಮಾಡ್ಬೇಕು. 29ನೇ ಪ್ರಶ್ನೆ ಸಂಭವನೀಯತೆ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. 20 ಸೆಂಟಿಮೀಟರ್ ತ್ರಿಜ್ಯಗಳ ವೃತ್ತ ಚತುರ್ಥಕ ವಿಸ್ತೀರ್ಣವನ್ನು ಹೊಂದಿರುವ ಚತುರ್ಕದ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಅಂದಾರ. ಅದನ್ನ ನೀವು ಕಂಡುಹಿಡಿಬೇಕು. 31ನೇ ಪ್ರಶ್ನೆ, ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಸಮನಾಗಿರುತ್ತದೆ ಅಂತ ಕೇಳಿದಾರೆ. ಅದನ್ನ ನೀವು ಬಿಡಿಸಬೇಕು. 22ನೇ ಪ್ರಶ್ನೆ, ಒಂದು ವಿದ್ಯಾರ್ಥಿಯು ₹60ಕ್ಕೆ ಪುಸ್ತಕವನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಅವನ ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. 33ನೇ ಪ್ರಶ್ನೆ ತ್ರಿಭುಜ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. 4 ಅಂಕದ 4 ಪ್ರಶ್ನೆಗಳಿವೆ. ಇಲ್ಲಿ ಸಮಾಂತರ ಶ್ರೇಣಿಯಿಂದ ಒಂದು ಮುಖ್ಯವಾದ ಪ್ರಶ್ನೆ ಇದು. ಈ ಪ್ರಕಾರ ನೀವು ಉತ್ತರವನ್ನ ಬರಿಬೇಕು. 37ನೇ ಪ್ರಶ್ನೆ, ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225 ಆದಾಗ
ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತಂದಾರ. ಆ ಶ್ರೇಣಿಯನ್ನು ನೀವು ಕಂಡುಹಿಡಿಬೇಕು. 35ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣದಿಂದ ಕೇಳಿರುವಂತ ಪ್ರಶ್ನೆ. ಇಲ್ಲಿ ನೀವು ನಕ್ಷೆಯನ್ನು ತೆಗಿಬೇಕು, ಪ್ರಮಾಣವನ್ನು ಹಾಕ್ಬೇಕು. ಪ್ರಮಾಣ 1 ಎಕ್ಸ್ ಮತ್ತು y ಅಕ್ಷದ ಪ್ರಮಾಣವನ್ನು ಹಾಕ್ಬೇಕು. 36ನೇ ಪ್ರಶ್ನೆ ತ್ರಿಭುಜ ಪಾಠದಿಂದ ಕೇಳಿರುವಂತ ಪ್ರಶ್ನೆ ಇದು. ಇಲ್ಲಿ ಒಂದು ಮುಖ್ಯವಾದ ಪ್ರಮೇಯ ಇದು. 37ನೇ ಪ್ರಶ್ನೆ ತ್ರಿಕೋನಮಿತಿ ಅನ್ವಯ ಪಾಠದಿಂದ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆ ಎಲ್ಲ ನೀವು ಸೊಲ್ಯೂಷನ್ ನೀವು ಕಂಡುಹಿಡಿಬೇಕು. 4ನೇ ವಿಭಾಗದೊಳಗೆ 5 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. 38ನೇ ಪ್ರಶ್ನೆ ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಎತ್ತರ 9, ಪಾದದ ವ್ಯಾಸ 30 ಮೀಟರ್, ಟೆಂಟ್ ನ ಒಟ್ಟು ಎತ್ತರ 17 ಮೀಟರ್ ಆದಾಗ ಇವೆಲ್ಲವನ್ನು ಕಂಡುಹಿಡಿಬೇಕು. ನೀವು ಇಷ್ಟು ಕಂಡುಹಿಡಿದ ನಿಮಗೆ 5 ಅಂಕಗಳು ದೊರೀತಾವ.